ಸೊ ಇವತ್ತೇನು ನಾನು 2,000-3,000 ಸಬ್ಸ್ಕ್ರೈಬರ್ಸ್ ಇದ್ದು ಯೂಟ್ಯೂಬ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ ಇರೋ ಟೈಮಲ್ಲಿ ನಾನು ನಮ್ಮ ಫ್ರೆಂಡ್ ಆದಂತಹ ಅಥವಾ ಕ್ಲಾಸ್ಮೇಟ್ ಆದಂತಹ ನಿತೇಶ್ ಅವ್ರ ಹತ್ರ ಕೇಳಿದ್ದೆ, ಹೇಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ ಅಂತ. ಸೊ ಆಗ ಅವರು ಹೇಳಿದ್ದು, ನೀನು ಮಾಡು, ನಾನು ನಿಮಗೆ ಸಪೋರ್ಟ್ ಇದ್ದೇನೆ ಅಂತ. ಸೊ ಆ ಒಂದು ಧೈರ್ಯ ಇವತ್ತು ನಾನು ಏನೋ ಒಂದು ಸಣ್ಣ ಯೂಟ್ಯೂಬರ್ ಆಗಿದ್ದೇನೆ, ಅದಕ್ಕೆ ಕಾರಣ ಅವರ ಆ ಕೊಟ್ಟಂತಹ ಧೈರ್ಯ. ಸೊ ನಾನು ಅದೇ ಹೇಳ್ತಾ ಇರ್ತೇನೆ, ನಾವು ಕೆಲವೊಮ್ಮೆ ಒಂದು ಸಣ್ಣ ಸ್ಟೆಪ್ ತಗೊಳ್ಳುವಾಗಲೂ ದೊಡ್ಡ ಸ್ಟೆಪ್ ತಗೊಳ್ಳುವಾಗಲೂ ಯಾರಾದರೂ ಒಬ್ಬರು ನಮಗೆ ಧೈರ್ಯ ತುಂಬುವವರಂತ ಇದ್ದರೆ ಸೊ ಖಂಡಿತ ನಾವು ಒಂದು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಸೊ ಅವರಿಗೆ ಆ ದಿವಸ ಹೇಳ್ಬೋದಿತ್ತು, ಬೇಡ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ, ಯಾಕೆ ಸುಮ್ಮನೆ ಹಣ ವೇಸ್ಟ್ ಮಾಡ್ತೀಯ ಅಂತ. ಸೊ ನಾನು ಮೇಯ್ನಾಗಿ ಈ ಬೈಕ್ ತಗೊಂಡದ್ದು, ಈ ಕ್ಯಾಮರಾ ತಗೊಂಡದ್ದೆಲ್ಲ ಈ ಮೋಟೋ ವ್ಲಾಗಿಗೋಸ್ಕರನೇ. ಸೊ ಹಾಗಾಗಿ ಅವರಿಗೆ ಆ ದಿನ ಹೇಳ್ಬೋದಿತ್ತು, ನೀ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯ ಅಂತ. ಆದರೆ ಅವರು ನನಗೆ ಆ ದಿನ ಕೊಟ್ಟಂತಹ ಸಪೋರ್ಟ್ ಏನಿದೆ ಅದು ಇವತ್ತು ನಾನು ಏನಾಗಿದ್ದೇನೆ, ಈ ಮೋಟೋ ವ್ಲಾಗ್ ಮತ್ತು ಯೂಟ್ಯೂಬಲ್ಲಿ ಏನಿದ್ದೇನೆ ಅದು ಆಗಲಿಕ್ಕೆ ಕಾರಣ. ಹಾಗೆಯೇ ಫ್ಯಾಮಿಲಿಯವರು ಕೂಡ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಇದಕ್ಕೆ. ಸೊ ಒಟ್ಟಾರೆ ಒಂದು ಒಳ್ಳೆಯ ರೀತಿಯ ಯೂಟ್ಯೂಬ್ ಜರ್ನಿ ಹೋಗ್ತಾ ಇದೆ. ಈ ಸ್ಟಾರ್ಟಿಂಗ್ ಸ್ಟೇಜಿಂದನೇ ಸಪೋರ್ಟ್ ಇರುವಂತಹ 2-3 ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೆ ಯಾವತ್ತೂ ನಾನು ಚಿರಋಣಿ ಅಂತಲೇ ಹೇಳ್ತೇನೆ.